ಮಾಡ್ತಿರೋದು ಫುಡ್ ಚಾಲೆಂಜ್. ನಾವಿವತ್ತು ಮಾಡ್ತಿರೋದು ಹೋಳ್ಗೆ, ಚಪಾತಿ, ಅನ್ನ, ಸಾಂಬಾರ್, ಹಾಗೆ ಎಲ್ಲರ ಫೇವರೇಟ್ ಬಜ್ಜಿ. ಬನ್ನಿ ಮಾಡೋಣ. ಈಗ ಹಾಗೆ ಎಲ್ಲರ ಫೇವರೇಟ್ ಲಡ್ಡು. ಈಗ ಮಾಡೋಣ ಬನ್ನಿ. ಫಸ್ಟ್ ಮಾಡೋಣ ನಾವು ಬಜ್ಜಿ. ಫಸ್ಟ್ ಕ್ಯೂಟ್ ಆದ ಕ್ಯೂಟ್ ಆದ ಬೊಗಣಿ ತಗೊಂಡು ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಚಾಲು ಮಾಡಿ ಅದರೊಳಗೆ ಆಯಿಲ್ ಹಾಕಿ ಆಮೇಲೆ ಆಯಿಲ್ ಹಾಕಿ ಸ್ವಲ್ಪ ಕಡ್ಚಿ ತಗೊಂಡು ಈ ಟೈಮ್ ಮಾಡಬೇಕು. ಫುಲ್ ಆಯಿಲ್ ಆಮೇಲೆ ಆಯಿಲ್ ಅಪ್ಲೈ ಆಗಬೇಕು. ಆದ್ಮೇಲೆ ನಾವು ಮಾಡ್ಬೋದು ಈ ಟೈಪ್ ಬಜ್ಜಿ. ಬನ್ನಿ ಮಾಡೋಣ. ಇದ್ರೊಳಗೆ ಇದೆ ನನ್ನ ಬಜ್ಜಿ ಹಿಟ್ಟು. ಬನ್ನಿ ಮಾಡೋಣ. ಆಮೇಲೆ ಒಂದು ಗುಂಗಳನ್ನು ತಗೊಂಡು ಇದರ ಒಂದು ಹಾಕೋದು ಬಜ್ಜಿ. ಮತ್ತೊಂದು ಮಾಡೋಣ ಬನ್ನಿ. ಹಾಗೆ ಇದ್ರಾಗ ಕೈ ಹಚ್ಚು, ನೀರು ಬಳಸ್ಬಾರ್ದು. ಬನ್ನಿ ಇದು ಚಾಣಿ ತಗೊಂಡು ಆಮೇಲೆ ಚೆನ್ನಾಗಿ ತಗೊಂಡ್ಬಿಡೋಣ ಹೊರಗೆ. ಆಮೇಲೆ ಹೊರಗೆ ತಗೊಂಡು ಈ ಬೆಚ್ಚಗಿಡದ ಮಷೀನ್ ಒಳಗೆ ಹಾಕಿಟ್ಬಿಡೋಣ. ಈ ಟೈಪ್ ಹಾಕಬೇಕು. ಹಾಗೆ ಮತ್ತು ತಗೋಬೇಕು. ಮಾಡಿಟ್ಟಿದ್ದೇವೆ. ಈಗ ಕಡ್ಡಿ ಚುಚ್ಚೋಣ ಬನ್ನಿ. ಬಜ್ಜಿ ಬಿಟ್ಟು ಕಟ್ಟಿಗೆ ಚುಚ್ಚಿದೆವು ನೋಡಿ. ನಮ್ಮ ಬನ್ನಿ ತಗೊಳ್ಳೋಣ. ಬನ್ನಿ ತೆಗೆಯೋಣ ಬಜ್ಜಿ. ಇನ್ನಂದ್ರೆ ಸುಟ್ಟವೆ ಬಜ್ಜಿ ತೆಗಿಬೇಕು. ಬನ್ನಿ ಮತ್ತೆ ಬಜ್ಜಿ ಬಿಡೋಣ. ಹಾಯ್ ಫ್ರೆಂಡ್ಸ್, ಈಗ ನೀವು ನೋಡ್ಬೋದು ಹಾಯ್ ಫ್ರೆಂಡ್ಸ್ ಎಲ್ಲ ಅದು ಬಜ್ಜಿ. ಹಾಯ್ ಫ್ರೆಂಡ್ಸ್, ಈಗ ನೀವು ನೋಡ್ಬೋದು ನನ್ನ ಬಜ್ಜಿ ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾವೆ ಅಂತ. ಬಜ್ಜಿ ಬನ್ನಿ ತಿನ್ಸೋಣ. ತಿಂತೀರಾ? ಮೆಣಸಿಕಾಯಿ ಬಜ್ಜಿ ನೋಡಿ. ನಮ್ಮ ಬಜ್ಜಿ ನೋಡಿ ಈ ಟೈಪ್ ಇದೆ. ನಮ್ಮದು ಈ ಟೈಪ್ ಇದೆ. ಹೌದು, ಮೆಣಸಿಕಾಯಿ ಥರ ಇದೆ. ನನ್ನ ಚೋಟ್ ಮೆಣಸಿಕಾಯಿ ಥರ ಇದೆ. ನಮ್ದು ಎಷ್ಟು ಉದ್ದ ಇದೆ ಅಲ್ಲ? ಹೌದು, ಗಿಡ್ಡ ಇದೆ. ತಿಂತೀರಾ? ಕ್ಯೂಟ್ ಇದೆ ಅಲ್ಲ? ತಿನ್ರಿ ತಗೋರಿ. ಫುಲ್ ಪ್ಲೇಟ್ ಐತ್ರಿ. ತಗೋರಿ. ಯಾರು ಕ್ಯೂಟ್ ಅನ್ನಿಸ್ತು ಕಾಮೆಂಟ್ ಮಾಡ್ರಿ. ನೀನ್ ತೋರ್ಸಕ್ಕ? ಹಾ ತಂಗಿ ನೋಡಿ. ಇಕ್ವಿ ಈ ಥರ ಆಗಿದ್ದೀವಿ, ನಾನು ಈ ಥರ ಆಗಿದ್ದೀವಿ. ಯಾರು ಕ್ಯೂಟ್ ಅನ್ನಿಸ್ತು ಕಾಮೆಂಟ್ ಮಾಡ್ರಿ. ವಿ ಅಂದರೆ ನಾನು, ಎಸ್ ಅಂದರೆ ಅಕ್ಕ. ಕಾಮೆಂಟ್ ಮಾಡ್ರಿ. ನನಗೆ ಪರ್ಪಲ್ ಹಾರ್ಟ್ ಕೊಡ್ರಿ, ಅಕ್ಕಿ ಪಿಂಕ್ ಹಾರ್ಟ್ ಕೊಡ್ರಿ. ಬಜ್ಜಿ ಸುಟ್ಲಗತ್ತಿ ಬಜ್ಜಿ ಮಾಡಿ ಇದು ತೆಗಿಬೇಕು. ಆಯಿಲ್ ಕೊಟ್ಟು ಬನ್ನಿ ಈಗ ಮಾಡೋಣ ಪಲ್ಯ. ನಮ್ಮ ಬಜ್ಜಿ ಆದ್ರೂ ನೀವು ಆಲ್ರೆಡಿ ನೋಡಿದ್ದೀರಾ ಎಷ್ಟು ಕ್ಯೂಟಾಗಿ ಕಾಣ್ತಿದ್ವು ಅಂತ. ಫಸ್ಟ್ ಕಟ್ ಮಾಡಬೇಕು. ಆಮೇಲೆ ಆದ್ರೂ ಈ ಟೈಪ್ ಫುಲ್ ಮಸ್ತಾಗಿ ಚಾಕು ಇದೆ. ಅದರಲ್ಲಿ ಇದೆಲ್ಲ ಭಾಜಿಗಳನ್ನು ತಗೋಬೇಕು. ಈ ಭಾಜಿಯನ್ನು ತಗೊಂಡು ಚೆಂದಾಗಿ ಕೊಯ್ಕೋಬೇಕು.
ಕೊಯ್ಕೊಂಡು ಮಿಕ್ಸ್ ಮಾಡಿ ಅದರೊಳಗೆ ಈ ಬೊಗಣಿಯನ್ನು ತಗೋಬೇಕು. ಈ ಬೊಗಣಿಯನ್ನು ಇಟ್ಟು ಇದರೊಳಗೆ ಸ್ವಲ್ಪ ಆಯಿಲ್ ಹಾಕಬೇಕು. ಆಯಿಲ್ ಹಾಕಿ ಇದನ್ನು ಸ್ವಲ್ಪ ಇದರೊಳಗೆ ಭಾಜಿ ಹಾಕಬೇಕು. ಆಮೇಲೆ ಇದು ಚಂದ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೈ ಮಾಡ್ಕೊಂಡ್ಮೇಲೆ ಇದು ಕಟ್ ಮಾಡಿ ಭಾಜಿ ಹಾಕಬೇಕು. ನಾವು ಫಸ್ಟ್ ಎಣ್ಣೆ ಹಾಕಿದ್ದಿಲ್ಲ, ಎಣ್ಣೆ ಹಾಕಬೇಕು. ಈಗ ಈ ಟೈಪ್ ನಾವು ಫ್ರೈ ಮಾಡಿಕೊಂಡು ಚಂದ ಗ್ಯಾಸ್ ಸ್ಲೋ ಮೋಷನ್ ಒಳಗಿಟ್ಟು ಇಟ್ಬಿಡ್ಬೇಕು. ಕಟ್ ಮಾಡ್ಕೋಬೇಕು. ಇಟ್ಬಿಡ್ಬೇಕು. ಬನ್ನಿ ಮಾಡೋಣ ರೈಸ್. ಕಟ್ ಮಾಡ್ಕೊತೀರಿ. ಫಸ್ಟ್ ನಾನು ಈ ಕ್ಯೂಟ್ ಆದ ಕುಕ್ಕರನ್ನು ತೊಗೊಂಡೆ. ಈ ಟೈಪ್ ಕುಕ್ಕರನ್ನು ತೊಗೊಂಡು ನಾನು ಮಾಡ್ತಿದ್ದೀನಿ ರೈಸ್. ಈ ಕ್ಯೂಟ್ ಒಳಗೆ, ಈ ಕ್ಯೂಟ್ ಪ್ಯಾನ್ ಒಳಗೆ ಫಸ್ಟ್ ನಾವು ತಗೋತಿರೋದು ಸ್ವಲ್ಪ ನಾವೇನು ಮಾಡ್ತಿಲ್ಲ, ಮೆಣಸಿನ್ಕಾಯಿ ಕಟ್ ಮಾಡಿ ಸ್ವಲ್ಪ ಉಪ್ಪನ್ನು ತಗೋಬೇಕು. ಆಮೇಲೆ ನನಗೆ ಸ್ಪೈಸಿ ಅಂದರೆ ಬಕ್ಕುಳು ಇಷ್ಟ, ಅದಕ್ಕೆ ನಾನು ಹಾಕ್ತಿರೋದು ಸ್ವಲ್ಪ. ಗೊತ್ತಿಲ್ವಾ ನಿಮಗೆ? ಗೊತ್ತಿಲ್ವಾ? ಈ ಟೈಪ್ ಆಯಿಲು. ಈ ಟೈಪ್ ಆಯಿಲ್ ತಗೋಬೇಕು. ನಮ್ಮಿಬ್ರ ಹತ್ರ ಆಯಿಲ್ ಡಬ್ಬಿ ಇಲ್ಲ, ಅದಕ್ಕೆ ನಾವಿಬ್ರು ಒಂದ್ರೊಳಗೆ ಶೇರ್ ಮಾಡ್ಕೋತೀವಿ. ಈ ಟೈಪ್ ಇದೆ, ಆದರೆ ಇದು ಫುಲ್ ಬ್ರೋಕ್ ಆಗಿದೆ ನೋಡಿ. ಇದು ಫುಲ್ ಹೋಗ್ಬಿಟ್ಟಿದೆ. ಅದಕ್ಕೆ ನೀವು ನೋಡ್ಬೋದು, ಇದು ಫುಲ್ಲು ಹೋಗ್ಬಿಟ್ಟಿದೆ ಅಲ್ಲ, ಅದಕ್ಕೆ ನಾವಿಬ್ರು ಅದರೊಳಗೆ ಶೇರ್ ಮಾಡ್ತೀವಿ. ನೀವು ಕಮೆಂಟ್ ಮಾಡಿರಿ ಯಾವ್ದು ನ್ಯೂ ಅದ, ಯಾವ್ದು ಓಲ್ಡ್ ಅದ. ಇದಕ್ಕೆ ಬ್ಲೂ ಹಾರ್ಟ್, ಇದಕ್ಕೆ ಪರ್ಪಲ್ ಹಾರ್ಟ್. ಓಕೆ ಓಕೆ, ಲೈಕ್ ಮಾಡ್ರಿ. ನಮಗೆ ವಿಡಿಯೋ ಇಷ್ಟ ಎಲ್ಲ ಲೈಕ್ ಮಾಡಿ. ಆಮೇಲೆ ಸ್ವಲ್ಪ ನಾವು ರೈಸ್ ಮಾಡ್ತೀವಿ ಅಂತ ಹೇಳಿದ್ದೆಲ್ಲ, ಅಕ್ಕಿ ತಗೋಬೇಕು, ಸಣ್ಣ ಅಕ್ಕಿ ತಗೋಬೇಕು. ಆಮೇಲೆ ಮತ್ತೆ ಸ್ವಲ್ಪ ಉಪ್ಪು ಹಾಕಬೇಕು. ಆಮೇಲೆ ಉಪ್ಪು ಹಾಕಿ ಇದಕ್ಕೆ 2-3 ಗ್ಲಾಸಸ್ ವಾಟರ್ ಹಾಕಬೇಕು. 1 2 3 ಗ್ಲಾಸಸ್ ವಾಟರ್ ಹಾಕಿ ಇದಕ್ಕೆ ಬಾಯ್ಲ್ ಆಗಿ ಬಿಡಬೇಕು. ಈಗ ಬನ್ನಿ ತೋರಿಸೋಣ ನಿಮಗೆ ನಾವು ಹೋಳಿಗೆ ಹೇಗೆ ಮಾಡ್ತೀವಿ ಅಂತ. ನೋಡ್ರಿ, ಈಗ ನಾವು ಫಸ್ಟ್ ಈ ತರ ಈ ಟೈಪ್ ರಾಡಿ ಹಣ್ಣು ತಗೋತೀವಿ. ಈ ಟೈಪ್ ರಾಡಿ ತಗೋಬೇಕು. ಆಮೇಲೆ ಇದಕ್ಕೆ ರೋಲ್ ಆಗಿ ಮಾಡಬೇಕು. ಆಮೇಲೆ ಹಿಂಗೆ ಒತ್ತಬೇಕು, ಸ್ವಲ್ಪ ಇಷ್ಟು ಒತ್ತಬೇಕು. ಒತ್ತದ್ಮೇಲೆ ಏನು ಮಾಡ್ಬೇಕು ಗೊತ್ತಾ? 1 ಕಪ್ಪು ಇವೆರಡು ಲೀವ್ಸ್ ಅವಲ್ಲ, ಇವು ಸ್ಮಾಲ್ ಕ್ಯೂಟ್ ಲೀವ್ಸ್ ಅವಲ್ಲ, 3 ಕಪ್ ಆಗುತ್ತೆ. ಅದನ್ನು ಈ ರಾಡಿ ಮೇಲೆ, ಈ ಹಿಟ್ ಮೇಲೆ ಉಪ್ಪು ಹಾಕೊಂಡು ಈ ಟೈಪ್ ಲಾಕ್ ಮಾಡಬೇಕು. ಈ ಟೈಪ್ ಲಾಕ್ ಆದ್ಮೇಲೆ ನಮ್ಮ ಪಲ್ಯನೂ ಆಲ್ರೆಡಿ ಬಾಯ್ಲ್ ಆಗಿದೆ, ಅದಕ್ಕೆ ನಾವು ಪಲ್ಯನೂ ತೆಗ್ದಿದ್ದೀವಿ. ಚಪಾತಿ ಅದಕ್ಕೆ ನೀವು ನೋಡ್ಬೋದು, ನಾವು ಈ ಟೈಪ್ ಪ್ಯಾನ್ ಒಳಗೆ ಹೋಳಿಗೆ ಬೇಯಿಸ್ತಿದ್ದೀವಿ. ಕ್ಯೂಟ್ ಆಗಿದೆ ಅಲ್ಲ ಹೋಳಿಗೆ. ಹಾಗೆ ನಾನು ಈ ಟೈಪ್ ಡಿಸೈನ್ನು ಮಾಡ್ತೀನಿ. ನೀವು ನೋಡ್ಬೋದು, ಈ ಟೈಪ್ ಲೀಫ್ ಟೈಪು, ಇದು ಸರ್ಕಲ್ ಟೈಪು. ನಾವು ಮಾಡಿದೆವು ಹೋಳಿಗೆ ಮಾಡೋಣ ಮನೆ. ನಾವು ಬನ್ನಿ, ಎಲ್ಲ ಹೋಳಿಗೆಯನ್ನು ಈ ಟೈಪೇ ಮಾಡ್ಕೊಂಡಿದ್ದೀನಿ ನಾನು. ಈಗ ಇದಕ್ಕೆ ಬಾಯ್ಲ್ ಆಗೋಕೆ ಬಿಟ್ಬಿಡೋಣ. ಬನ್ನಿ, ಚೆಂದಾಗಿ ಇಟ್ಬಿಡೋಣ. ಕುದ್ಲಿಕ್ಕೆ ಇಟ್ಟಿತ್ತು, ಮಣಿಗೆನು ಇತ್ತು, ಅನ್ನನೂ ಆಯ್ತು. ಈ ಟೈಪ್ ಎಲ್ಲದನ್ನು ಮಾಡಿ ಸುಡ್ತು ಕೈ ಸುಡ್ತು ತಗೋ ವಾಟರ್. ಈಗಂದ್ರು ಹಾಟ್ ಬಕ್ಕುಳು ಇಷ್ಟ, ನನಗೆ ಕೋಲ್ಡ್ ಬಕ್ಕುಳು ಇಷ್ಟ. ಹೌದಲ್ಲ? ಹೌದು. ಈ ಟೈಪ್ ನಾವೆಲ್ಲ ಪರ್ಪಲ್ ಪಿಂಕ್ ಭಾಳ ಇಷ್ಟ. ಅದಕ್ಕೆ ನಾವು ಫಸ್ಟಿಗೆ ಹೇಳ್ತೀವಲ್ಲ, ನಾನು ಪರ್ಪಲ್ ಕಲರ್, ಆಕೆಗೆ ಪಿಂಕ್ ಕಲರ್.
ಆ್ಯಂಡ್ ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್. ಆದರೆ ವಿಡಿಯೋ ಒಳಗೆ ನಾವು ಅಕ್ಕ ತಂಗಿ ಆ ಟೈಪೇ ಮಾಡ್ತೀವಿ. ನಾವಿಬ್ರು ಇರೋದರಿ ಬೆಸ್ಟ್ ಫ್ರೆಂಡ್ಸ್. ನಿನ್ನ ಬೆಸ್ಟ್ ಫ್ರೆಂಡ್ ಯಾರು? ನೀ. ನನ್ನ ಬೆಸ್ಟ್ ಫ್ರೆಂಡ್ ಇಕ್ಕಿ. ಹೋಳಿಗೆ ಎಲ್ಲ ಮುಗಿತು. ಆ್ಯಂಡ್ ಈ ಟೈಪ್. ಅಯ್ಯೋ ಅಕ್ಕ ಹೋಳಿಗೆ ಬಿಟ್ಟು ಕೈ ಸುಟ್ಟು ಕೈ ಸುಟ್ಟು ಕೈ ಸುಟ್ಟು ಕೈ ಸುಟ್ಟು. ಬನ್ನಿ, ಈ ಟೈಪ್ ಹೋಳಿಗೆನ ನಾವು ಆಲ್ರೆಡಿ ಮಾಡಿದ್ದೀವಿ. ಆಮೇಲೆ ಹೋಳಿಗೆ ನಾನು ಹೇಗಿಟ್ಟಿದ್ದೀನಿ ಗೊತ್ತಾ ಹೋಳಿಗೆ? ಚಪಾತಿ ಮಾಡೋಣ. ಈ ಟೈಪ್ ನಾನು ಬಾಯ್ಲ್ ಮಾಡೋಕೆ ಇಟ್ಟಿದ್ದೀನಿ. ನೋಡಿ ಎಷ್ಟು ಕ್ಯೂಟ್ ಇದೆ ನೋಡಿ. ನಮ್ಮನ್ನು ತೋರಿಸ್ಲಿ ಹೋಳಿಗೆ. ಈ ಟೈಪ್ ಕಾಣ್ತಿದೆ, ಸೋ ಕ್ಯೂಟ್. ಈಗ ನಾವು ಬನ್ನಿ ಮಾಡೋಣ ಚಪಾತಿ. ಇದೆ ಫಸ್ಟ್ ನಾನು ಹಿಟ್ಟು ಕಳಿಸ್ತಿರೋದು. We both are sisters, cousin sisters. Like her address is Patamkot, my address is Patamkot. We are like twins, but her birthday becomes in 6th May. My birthday becomes in, she born in 2016 May 6. I born 2016 January 5. ನಮ್ಮ ಹೋಳಿಗೆ ಎಷ್ಟು ಚಂದಿದ್ದಾವಲ್ಲ. And you can see it's so cute. ತಿನ್ನಿ 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 ತಿನ್ನಿ. ಈಗ ನಾವು ಚಪಾತಿ ಮಾಡ್ತೀವಿ ಅಂತ ಹೇಳಿದ್ದೆ. ಅದಕ್ಕೆ ನಾವು ಸ್ವಲ್ಪ ಹಿಟ್ಟನ್ನು ಹಾಕಿ ಇದ್ರೊಳಗೆ ವಾಟರ್ ಹಾಕಬೇಕು. ವಾಟರ್ ಹಾಕಿ ಕಲಿಸ್ಬೇಕು. ಚೆಂದಾಗಿ ಬರ್ಬೇಕಂತೆ. ಇದ್ರೊಳಗೆ ಜರ ತುಪ್ಪ ಹಾಕಬೇಕು. ಸ್ವಲ್ಪ ತುಪ್ಪ ಹಾಕೋಣ ಬನ್ನಿ. ಚಪಾತಿ ಐತೆ ನಾವು 2 ಸ್ಪೂನ್ ತುಪ್ಪ ಹಾಕೊಂಡು ಇದಕ್ಕೆ ಚೆಂದಾಗಿ ಮಿಕ್ಸ್ ಮಾಡಬೇಕು. ಇದು ನೀವು ನಮ್ಮ ಚಪಾತಿ ನೋಡಿ. ಇದನ್ನ ನೀವು ನೋಡ್ಬೋದು ಎಷ್ಟು ಸ್ಲಿಮ್ಮಿ ಆಗಿದೆ ಅಂತ. ನೀವು ನೋಡ್ಬೋದು. ಬನ್ನಿ ಈಗ ನೋಡೋಣ ಚಪಾತಿ. ಈ ಟೈಪ್ ನಾನು ಎಲ್ಲ ಚಪಾತಿಗೆ ತಗೊಂಡೆ. ಈ ಟೈಪ್ ತವಾ ಒಳಗೆ ಇಟ್ಟೆ. ಈ ಟೈಪ್ ಇದು ಮಾಡಿದೆ. ಈ ಟೈಪ್ ಕೋಸು ಚಪಾತಿಗೆ ಒಮ್ಮಿಗ್ಲೆ ಹಾಕಿದೆ. ಯಾಕಂದರೆ ನನ್ನ ಪ್ಯಾನ್ ಫುಲ್ ದೊಡ್ಡದಿದೆಯಲ್ಲ, ಅದಕ್ಕೆ ಎಲ್ಲ ಚಪಾತಿಯನ್ನು ಒಮ್ಮಿಗೆ ಹಾಕಿಬಿಟ್ಟೆ. ಎಲ್ಲ ಚೆಂದಾಗಿ ಬಾಯ್ಲ್ ಆಗಕ್ಕೆ ಅದ್ರ ಮೇಲೆ ಈ ಟೈಪ್ ಢಕ್ಕನೆ ಇಟ್ಬಿಟ್ಟೆ. ಈಗ ನಮ್ಮ ಚಪಾತಿನೂ ಆಗಿದ್ದಾವೆ, ರೈಸ್ನೂ ಆಗಿದೆ, ಪಲ್ಯನೂ ಆಗಿದೆ, ಹೋಳಿಗೆನೂ ಆಗಿದೆ, ಎಲ್ಲರ ಫೇವ್ರೆಟ್ ಭಜಿನೂ ಆಗಿದೆ. ಬನ್ನಿ ನಿಮಗೆ ಟೇಸ್ಟ್ ಮಾಡಿಸೋಣ. ಅದಕ್ಕಿಂತ ನಿಮ್ಗಿಂತ ಫಸ್ಟ್ ನಾವು ದೇವಸ್ಥಾನಕ್ಕೆ ಹೋಗೋಣ. ಎಲ್ಲ ಹೋಳಿಗೆ, ಅನ್ನ, ಹೂರ್ಣ ಹಾಗೆ ನೀರು ತಗೊಂಡು ಹೋಗೋಣ ಬನ್ನಿ. ನಾನು ಪ್ಯಾಕ್ ಮಾಡ್ಕೋತೀನಿ. ಈ ಟೈಪ್ ನಾವು ಭಾಜಿ ಒಳಗೆ ಪ್ಯಾಕ್ ಮಾಡ್ತೀವಿ. ಇದನ್ನ ನೀವು ನೋಡ್ಬೋದು ಎಷ್ಟು ಬಿಗ್ಗಾಗಿದೆ ಅಂತ ನೋಡ್ಬೋದು. ನಂದು ಎಷ್ಟು ಚಂದಿದೆ ನೋಡಿ. ಅಕ್ಕಿನ ಗ್ರೀನ್ ಕಲರ್, ನನ್ನ ಸ್ಕಿನ್ ಕಲರ್. ಇದ್ರೊಳಗೆ ನಾವೆಲ್ಲನೂ ಪ್ಯಾಕ್ ಮಾಡ್ಕೋತೀವಿ. ಫಸ್ಟ್ ಇದ್ರೊಳಗೆ ಈ ಟೈಪ್ ಲೀವ್ಸ್ ಹಾಕ್ತೀವಿ. ಯಾಕಂದರೆ ಒಳಗೆ ನನ್ನ ಹೋಳಿಗೆ ಅಂತ ತೆಳಗೆ ಬೀಳಬಾರ್ದು. ಯಾಕಂದರೆ ಇದಕ್ಕೆ ಹೋಲ್ಸ್ ಅವಲ್ಲ, ಅದಕ್ಕೆ ಬೀಳಬಾರ್ದು ಅಂತ ನಾನು ಈ ಟೈಪ್ ಲೀವ್ಸ್ ಹಾಕ್ತೀನಿ. 2 ಮಿನಿಟ್ಸ್ ನಾನು ಲೀವ್ಸ್ ತರಬೇಕು. ಫ್ರಿಜ್ ಒಳಗಿನ ಲೀವ್ಸ್ ತರಬೇಕು. ಅಷ್ಟು ತನಕ ನಮ್ಮ ಅಕ್ಕ ವಿಡಿಯೋ ಮಾಡ್ತಾಳೆ. ಅಕ್ಕ ಮಾಡು. ಹಾಯ್ ಫ್ರೆಂಡ್ಸ್, ನಾವೀಗ ದೇವಸ್ಥಾನಕ್ಕೆ ಹೋಗುವ ಹೋಗ್ತೇವೆ. ಈಗ ನೀವು ಬನ್ನಿ. ಅದು ಬಸವಣ್ಣಗೆ ಹೋಗಿ ಬರ್ತೀವಿ. ಈ ಚಳಿಗೆ ತೊಳೆದು ನೀವಿನ ಕಮೆಂಟಲ್ಲಿ ಹಾಕಿ.
ಹೇಳಿದ್ರಿ ನೀವು ಭಾಳ ಕಮೆಂಟ್ ಹಾಕ್ತಿಲ್ಲ, ಹಾಕ್ರಿ ಕಮೆಂಟ್ ಹಾಕ್ರಿ. ಹಾಯ್ ಫ್ರೆಂಡ್ಸ್, ನಾನು ಈ ಟೈಪ್ ಲೀವ್ಸನ್ನು ಫ್ರಿಜ್ ಒಳಗೆ ಇಟ್ಟಿದ್ದೆ. ಇದು ನಾನು ನಿನ್ನೆ ರಾತ್ರಿ ತಂದಿಡೋದು. ಈಗ ತನಕನೂ ಫ್ರೆಶ್ ಇದೆ ಕಾಣ್ತಿದೆ. ಈಗ ನಾವು ಇದು ಫುಲ್ ರ್ಯಾಪ್ ಮಾಡೋಣ. ಯಾಕಂದರೆ ಅನ್ನ ಸಾಂಬಾರು ಒಯ್ತೀವಲ್ಲ, ಅದು ಲೀಕ್ ತೆಳಗೆ ಬೀಳಬಾರ್ದು. ಅದಕ್ಕೆ ಕವರ್ ಮಾಡೋಣ ಬನ್ನಿ. ಫಸ್ಟೇ ಈ ಟೈಪ್ ಲೀವ್ಸನ್ನು ತಗೊಳಮ್ಮ, ಒಳಗೆ ಇಟ್ಬಿಡೋಣ. ಈ ಟೈಪ್ 4-5 ಲೇಯರ್ ಹಾಕೋಣ. ದೇವಸ್ಥಾನಕ್ಕೆ ಹೋಗುವ ನಾನು ಬಿಸಿಲಾಗ್ಯದ ಪಟ್ಟಿ ಹೋಗ್ರಿ ನಿಂತು ನಾನು ಪ್ಯಾಕ್ ಮಾಡ್ತಿದ್ದೀನಲ್ಲ, ಸುಮ್ಮಿರ್ಬೇಕು. ನೋಡಿ ಅಕ್ಕಿ ಬ್ಯೂಟಿ ಕ್ವೀನ್ ಅದಾಳೆ, ಫುಲ್ ಪಿಕಪ್ ಕಾಣ್ತಿದ್ದಾಳೆ. ಬಿಗ್ ಕ್ವೀನ್ ಹಾಕಿ, ಬಿಗ್ ಕ್ವೀನು. ಈ ಟೈಪ್ ನೋಡ್ರಿ, ನಿನಗೆ ಏನ ಆಗ್ತಿದೆ ನಾ ಬಡಿದ್ರೆ. ಆ್ಯಂಡ್ ನಾನು ಈ ಟೈಪ್ ಇದನ್ನು ರ್ಯಾಪ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ಆಲ್ರೆಡಿ ನೋಡ್ಬೋದು ಎಷ್ಟು ಚೆಂದಾಗಿ ರ್ಯಾಪ್ ಮಾಡಿದ್ದೀನಿ. ಅದರೊಳಗೆ ಈ ಟೈಪ್ ಒಂದು ಪ್ಲೇಟ್ ತೊಗೋಬೇಕು. ಒಂದು ಪ್ಲೇಟ್ ತೊಗೊಂಡು ಇದರೊಳಗೆ ಅನ್ನ ಹಾಕಬೇಕು. ಫಸ್ಟ್ ಹಚ್ಕೊಡೋಣ ಬನ್ನಿ. ಹೀಗೆ ಅನ್ನ ಹಾಕಿವಿ. ನಾವೀಗ ದೇವಸ್ಥಾನಕ್ಕೆ ಹೋಗೋಣ. ಎಲ್ಲ ಪಾಕನ್ನು ಮಾಡ್ಕೋತಿದ್ದೆ ತಂಗಿ ನೇಂದ್ರಿ ಇವ ಕಣಿಂದಿರ್ತೇವೆ ಮಾಡ್ತಾಳೆ ನೋಡ್ರಿ ನಮ್ಮ ಅಕ್ಕ. ಆ್ಯಂಡ್ ನಾವು ಇನ್ನೊಂದು ಪ್ಲೇಟ್ ತಗೋದು, ಯಾಕಂದರೆ ಒಂದು ಪ್ಲೇಟ್ ಫುಲ್ ತುಂಬಿದೆ ಅಲ್ಲ ಅದಕ್ಕೆ. ಹೀಗೆ 2 ಹೋಳ್ಗೆ ಇಟ್ಕೋಬೇಕು, ಸ್ಮಾಲ್ ಕ್ಯೂಟ್ ಹೋಳ್ಗೆ. ನಾವು ಮಾತಾಡ್ತಿದ್ದೇವೆ. ಹೌದಾ, ತುಪ್ಪ ಹಾಕೋಳೆ. ನೋಡ್ರಿ ದೇವಸ್ಥಾನಕ್ಕೆ ಹೋಗೋಂದ್ರೆ ಒಣಗಿ ಹೊಂಟಾಳೆ, ಒಣಗಿ ಹಾಕೊಂಡು ಹೊಂಟಾಳೆ. ನೋಡಲ್ಲ ಪಲ್ಲೆ ಹಾಕೊಂಡು ಹೊಂಟಾಳೆ. ಈ ಟೈಪ್ ನಾನು 2 ಹೋಳ್ಗೆಯನ್ನು ತಗೊಂಡಿದ್ದೀನಿ. ಹಾಡು ಹಚ್ಚ ಟ್ಯಾಕ್ಟರ್ನಾಗ ಆದ್ರೆ ಅವ್ರಿಗೆ ಮಾಡರ್ನ್ ಹಾಡು ಗೊತ್ತಿಲ್ಲಲ್ಲ. ನಾನು ಸಿಟಿ ಒಳಗಿನಿ, ಇವು ಸಮ್ಮರ್ ನಡೀತಿದೆ ಅಲ್ಲ, ನಾನು ನಮ್ಮ ಮಮ್ಮಿ ಊರಿಗೆ ಬಂದಿದ್ದೀನಿ. ನಾನು ಶಹಬಾದ್ ಒಳಗೆ ಇಡ್ತೀನಿ. ಇಲ್ಲೇ ನನಗೆ ಇಂಗ್ಲೀಷು ಬರುತ್ತೆ, ಹಿಂದಿನೂ ಬರುತ್ತೆ. ಅದಕ್ಕೆ ನಾನು ಸ್ವಲ್ಪ ಮಿಲ್ಕು, ವಾಟರು, ಬೇಬಿ, ಆ ಟೈಪ್ ರ್ಯಾಪಿಂಗು, ಆ ಟೈಪ್ ಇಂಗ್ಲೀಷ್ ಒಳಗೆ ಹೇಳ್ತೀನಲ್ಲ. ಹೌದು, ನನಗೆ ಇಂಗ್ಲೀಷು ಬರುತ್ತೆ, ಕನ್ನಡನೂ ಬರುತ್ತೆ, ಹಿಂದಿನೂ ಬರುತ್ತೆ. ಇಂಗ್ಲೀಷ್ ಬರಲ್ಲ. ನಾವು ಯಾಕಂದ್ರೆ ನಾವು ಇಲ್ಲೇ ಇದ್ದೇವಲ್ಲ. ಅವರು ರಾಣಿ ಊರಾಗೆ ಇದ್ದಾರೆ. ಇವರು ಶಾಬಾದ್ ಒಳಗೆ ಇದಾರಲ್ಲ, ಅಲ್ಲಿ ಅದು ನನ್ನ ಇಂಗ್ಲೀಷ್ ಮೀಡಿಯಂ ಸ್ಕೂಲು, ಮೌಂಟ್ ಕಾರ್ಮಲ್ ಕಾನ್ವೆಂಟ್ ಸ್ಕೂಲ್ ಅಂತ ಇದೆ. ಕ್ರಿಶ್ಚಿಯನ್ ಸ್ಕೂಲ್ ಇದೆ. ಕ್ರಿಸ್ಮಸ್ಸಿಗೆ ಸ್ಕೂಲ್ 8 ಡೇಸ್ ಹಾಲಿಡೇಸ್ ಇರ್ತಾವ. ಆದರೆ ನಾವು ಇದಕ್ಕೆ ತಗೋತೀವಿ, ಸ್ವಲ್ಪ ಹೂರ್ನನ್ನು ಇಟ್ಟು ಅದ್ರ ಮೇಲೆ ಈ ಟೈಪ್ ರ್ಯಾಪ್ ಮಾಡಿ ಅದ್ರ ಜೊತೆ ಇದರೊಳಗೆ ಸ್ವಲ್ಪ ವಾಟರ್ ಒಯ್ತೀನಿ. ವಾಟರ್ ಒಯ್ದು ಒಂದು ಸ್ವಲ್ಪ ರ್ಯಾಪಿಂಗ್ ಉಳಿದಿದೆ, ಅದನ್ನು ನಾವು ಫುಲ್ ಮಾಡ್ತೀನಿ. ಈ ಟೈಪ್ ಇನ್ನೂ ಸ್ವಲ್ಪ ಲೀಫ್ ಉಳಿದೀವು, ನೀವು ನೋಡಬೇಕು. ಇಷ್ಟು ಉಳಿದೀವು, ಅದನ್ನೇ ಈ ಟೈಪ್ ಇಟ್ಕೊಳ್ತೀನಿ. ಈ ಟೈಪ್ ಇಟ್ಕೊಂಡು ಅದನ್ನೇ ಇದರೊಳಗೆ ಈ ಟೈಪ್ ಹಾಕಿ ಈ ಟೈಪ್ ಮುಚ್ಚಿ ಬಿಡ್ತೀನಿ. ಅವ್ರು ನೋಡಿದ್ರಲ್ಲ ಸಂತ ಏನು ತರನ ನಂತೆ ಜೊರಿ ಮಾಡ್ಕೋತೆ ಅಂತ ಅನ್ಕೋತಾರೆ. ಅದಕ್ಕೆ ಬನ್ನಿ ಹೋಗೋಣ ತಂಗಿ, ಬಾ ಹೋಗೋಣ. ನಮ್ಮ ಮನೆಯನ್ನು ನಾವು ಬಂದೇ ಕ್ಲೀನ್ ಮಾಡ್ತೀವಿ. ಬನ್ನಿ ಹೋಗೋಣ. ನಾವು ಹೇಗೆ ಹೋಗ್ತೀವಿ ಅದು ನಿಮಗೆ ತೋರಿಸ್ತೀನಿ. ಬನ್ನಿ ತಂಗಿ, ಬರ್ತೀಯಾ? ಬಾ ಹೋಗೋಣ, ಬಾ ಈ ಸೈಡ್ ಬಾ, ಈ ಸೈಡ್.
ನೀವು ನೋಡ್ಬೋದು ನಾವು ಈ ಟೈಪ್ ರ್ಯಾಪ್ ಮಾಡ್ಕೊಂಡು ಹೊಲಿಗತ್ತಿದ್ದೀವಿ. ಅವಳು ಲೀಫ್ ಹಾಕಿಲ್ಲಲ್ಲ, ಹಾಕುವಷ್ಟು ದಮ್ ಇಲ್ಲ. ಅವ್ರ ಮದರ್ ಅವಳಿಗೆ ಕರ್ತಿದ್ದಾರೆ, ಬನ್ನಿ ಫಟ್ 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 ಮಾಡ್ಕೊಳ್ಳೋಣ. ಇದು ನಮ್ಮ ದೇವಸ್ಥಾನ ಇದೆ, ಕರೆ ತಿಳ್ಕೊಬೇಡ್ರಿ, ಸುಮ್ಮ ಆಟ ಆಡೋಕ್ಕೆ. ಫಸ್ಟು ನಾವು ಗಾಡ್, ಇದು ನಮ್ಮ ಗಾಡ್ ಟೈಪೇ. ಇದು ನಮ್ಮ ಗಾಡು. ನೀವು ನಮ್ಮ ಗಾಡ್ನು ನೋಡಬೇಕು. ಇದು ನಮ್ಮ ಗಾಡು. ನಮ್ಮ ನೋಡ್ರಿ, ಇದನ್ನು ಫಸ್ಟ್ ತೊಳಿಬೇಕು. ತೊಳೆದ ನಂತರ